ಎನ್ನ ಆತ್ಮೀಯ ಪಶುಪಾಲಕರಿಗೆ ಹಾಗೂ ಪ್ರಾಣಿ ಪ್ರಿಯರಿಗೆ ನಮಸ್ಕಾರ. ಇವತ್ತು ನಾವು ಡಿವರ್ಮಿಂಗ್ ಔಷಧಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋ ಅಲ್ಬೆಂಡಾಜೋಲ್ ಬಗ್ಗೆ ನೋಡೋಣ. ಇದು ಬ್ರಾಡ್ ಸ್ಪೆಕ್ಟ್ರಮ್ ಡಿವರ್ಮರ್ ಆಗಿರೋದ್ರಿಂದ ಇದನ್ನು ರೌಂಡ್ ವರ್ಮ್ಸ್, ಟೇಪರ್ಸ್ ಮತ್ತು ಫ್ಲೂಕ್ಸ್ಗಳನ್ನ ಪ್ರಾಣಿಗಳ ದೇಹದಿಂದ ಹೊರಹಾಕೋಕ್ಕೆ ಯೂಸ್ ಮಾಡ್ತಾರೆ. ಆದರೆ ಇದನ್ನು ಅಪ್ಪಿತಪ್ಪಿಯು ಪ್ರೆಗ್ನೆಂಟ್ ಇರೋ ಜಾನುವಾರುಗಳಲ್ಲಿ ಅಥವಾ ಕುರಿಗಳಲ್ಲಿ, ಮೇಕೆಗಳಲ್ಲಿ ಯೂಸ್ ಮಾಡಬಾರ್ದು. ಮತ್ತು ಇದರ ಡೋಸ್ ನೋಡಿದರೆ ಉದಾಹರಣೆಗೆ 10 kg ಇರೋ ಮರಿಗೆ 3 ml ಅಂತೆ, 15 kg ಇದ್ದರೆ ಅದು 6 ml ಅಥವಾ 5 ml ಯೂಸ್ ಮಾಡ್ಬೋದು. ಮತ್ತು 30 kg ಇರೋ ಕರುಗಳಿಗೆ ಯೂಸ್ ಮಾಡೋದಾದರೆ 9 ರಿಂದ 10 ml ಹಾಕಬೇಕು. ಸೊ ನೆಕ್ಸ್ಟ್ ಫೆನ್ಬೆಂಡಾಜೋಲ್, ಇದು ಕೂಡ ಬ್ರಾಡ್ ಸ್ಪೆಕ್ಟ್ರಮ್ ಡಿವರ್ಮರ್ ಔಷಧ. ಇದು ಪ್ರೆಗ್ನೆನ್ಸಿ ಶೇಪ್ ಇರೋದ್ರಿಂದ ಪ್ರೆಗ್ನೆನ್ಸಿ ಇರೋ ಕುರಿಗಳಲ್ಲಿ, ದನಗಳಲ್ಲಿ ಹಾಕ್ಬೋದು. ಇದರ ಡೋಸ್ ನೋಡಿದರೆ ಕುರಿ ಮೇಕೆಗಳಿಗೆ 150 mg ಮಾತ್ರೆ ಸಿಗ್ತೈತಿ. ಅದನ್ನು 30 kg ಇರೋ ಕುರಿ ಅಥವಾ ಮೇಕೆಗೆ ಹಾಕಬೇಕು. ಅದಕ್ಕಿಂತ ಜಾಸ್ತಿ ತೂಕ ಇದ್ದರೆ 1.5 ಮಾತ್ರೆ ಹಾಕಬೇಕು. ಮತ್ತು ದನಗಳಲ್ಲಿ ಇದು 1500 3 ಗ್ರಾಮ್ ಟ್ಯಾಬ್ಲೆಟ್ ಸಹ ಸಿಗುತ್ತೆ. ಸೊ 200 kg ತೂಕ ಇರೋ ಹಸುಗಳಿಗೆ 1500 mg, ಹಾಗೆ 300 ರಿಂದ 400 ಇರೋ ದನಗಳಲ್ಲಿ 3 ಗ್ರಾಮ್ ಯೂಸ್ ಮಾಡಬೇಕು. ಇದು ಬೇರೆ ಡಿವರ್ಮಿಂಗ್ ಔಷಧಗಳ ಜೊತೆ ಕಾಂಬಿನೇಷನಲ್ಲೂ ಸಿಗುತ್ತೆ. ಸೊ ಕಾಂಬಿನೇಷನ್ ಯೂಸ್ ಮಾಡೋದರಿಂದ ಇದರ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ. ಸೊ ಉದಾಹರಣೆಗೆ ಫೆನ್ಬೆಂಡಾಜೋಲ್ ಪ್ಲಸ್ ಐವರ್ಮೆಕ್ಟಿನ್ ಕಾಂಬಿನೇಷನ್ನು, ಫೆನ್ಬೆಂಡಾಜೋಲ್ ಪ್ಲಸ್ ಆಕ್ಸಿಕ್ಲೋಸೈಡ್ ಕಾಂಬಿನೇಷನ್ನು ಸಹ ಸಿಗುತ್ತೆ. ನೆಕ್ಸ್ಟು ಐವರ್ಮೆಕ್ಟಿನ್ ಇಂಜೆಕ್ಷನ್ ಬಗ್ಗೆ ನೀವು ಕೇಳಿರ್ತೀರಿ. ಆದರೆ ಐವರ್ಮೆಕ್ಟಿನ್ ಗುಳಿಗೆ ಅಥವಾ ಮಾತ್ರೆಗಳನ್ನ ಜಂತುನಾಶಕ ಆಗಿ ಸಹ ಯೂಸ್ ಮಾಡ್ಬೋದು. ಇದರ ಟ್ಯಾಬ್ಲೆಟು 40 mg ಮತ್ತು 80 mg ಹಾಗೆ 10 mg ಟ್ಯಾಬ್ಲೆಟ್ ಸಿಗುತ್ತೆ. ಸೊ 40 mg ಟ್ಯಾಬ್ಲೆಟ್ನ 200 ರಿಂದ 300 kg ಇರೋ ಜಾನುವಾರುಗಳಿಗೆ, ಹಾಗೆ 80 mg ಟ್ಯಾಬ್ಲೆಟ್ನ 400 kg ತೂಕ ಇರೋ ಜಾನುವಾರುಗಳಿಗೆ ನೀಡಬೇಕು. ಹಾಗೆ 10 mg ಟ್ಯಾಬ್ಲೆಟ್ ಇರುತ್ತಲ್ಲ, ಅದನ್ನು ಕುರಿಗಳಲ್ಲಿ ಯೂಸ್ ಮಾಡ್ಬೋದು. ಈ ಮಾತ್ರೆ ಹಾಕೋದ್ರಿಂದ ಜಂತುಹುಳು ಅಲ್ಲದೆ ಬಾಡಿ ಮೇಲಿನ ಹೇನುಗಳು ಸಹ ಹೋಗುತ್ತವೆ. ಆದರೆ ಈ ಮಾತ್ರೆಯನ್ನು ಹಾಲು ಕೊಡೋ ಹಸುಗಳಿಗೆ, ಹಾಗೆ ಹಸುಗಳು ಕರು ಕೊಡೋ 1 ತಿಂಗಳಿಗಿಂತ ಮುಂಚೆ ಯಾವತ್ತೂ ಕೊಡಬಾರ್ದು. ಮುಂದೆ ಲಿವಾಮಿಜೋಲ್, ಇದು ಕೇವಲ ರೌಂಡ್ ವರ್ಮ್ಸ್ ಅಗೇನೆಸ್ಟ್ ಮಾತ್ರ ಕೆಲಸ ಮಾಡುತ್ತೆ. ಮತ್ತು ಇದು ಡಿವರ್ಮಿಂಗ್ ಅಲ್ಲದೆ ಇಮ್ಯುನಿಟಿನ ಇಂಪ್ರೂವ್ ಮಾಡೋಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಆಕ್ಸಿಕ್ಲೋಸೈಡ್ ಜೊತೆ ಕಾಂಬಿನೇಷನ್ನಲ್ಲಿ ನಿಲ್ಜಾನ್ ಹೆಸರಲ್ಲಿ ಸಿಗುತ್ತೈತ್ರಿ. ಇದನ್ನು ಪ್ರತಿ 3 kg ಪ್ರಾಣಿಗೆ 1 ml ಹಾಕಬೇಕು. ನೆಕ್ಸ್ಟ್ ಪ್ರಾಜಿಕ್ವೆಂಟಾಲ್, ಇದು ಸಿಸ್ಟೋಸೋಮಾ ಏನೋ ಪ್ರಾಜಿಕ್ವೆಂಟಾಲು ಇದನ್ನು ಸಿಸ್ಟೋಸೋಮಾ ಏನೋ ಜಂತುಹುಳ ನಾಶ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಇದು ಫೆನ್ಬೆಂಡಾಜೋಲ್ ಜೊತೆ ಕಾಂಬಿನೇಷನಲ್ಲಿ ಫೆಂಟಾಸ್ ಪ್ಲಸ್ ಅಂತ ಸಿಗುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆಕ್ಸಿಕ್ಲೋಸೈಡ್, ಇದನ್ನು ಮುಖ್ಯವಾಗಿ ಕೆರೆ ಹಳ್ಳಗಳಲ್ಲಿ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಲಿವರ್ ಫ್ಲೂಕ್ ಜಂತುಹುಳು ನಾಶ ಮಾಡಲು ಯೂಸ್ ಮಾಡ್ಬೋದು. ಇದು ಬೇರೆ ಜಂತುಗಳ ನಾಶಕಗಳ ಜೊತೆ ಕಾಂಬಿನೇಷನಲ್ಲಿ ಸಿಗುತ್ತೆ. ಫೈನಲಿ ಇವುಗಳಲ್ಲಿ ಯಾವ ಡಿವರ್ಮಿಂಗ್ ಬೆಸ್ಟ್ ಅಂತ ಕೇಳಿದರೆ ಅದು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಚೀಪ್ ಮತ್ತು ಈಜಿಲಿ ಅವೈಲೇಬಲ್ ಅಂದರೆ ಅಲ್ಬೆಂಡಾಜೋಲ್. ಇದನ್ನು ಕರುಗಳಲ್ಲಿ, ಸಣ್ಣ ಕುರಿ, ಆಡುಗಳ ಮರಿಗಳಲ್ಲಿ ಯೂಸ್ ಮಾಡ್ಬೋದು. ಮತ್ತು ಪ್ರೆಗ್ನೆಂಟ್ ಇರೋ ಎನಿಮಲಲ್ಲಿ ಡಿವರ್ಮಿಂಗ್ ಮಾಡೋದಿದ್ದರೆ ಅದು ಫೆನ್ಬೆಂಡಾಜೋಲ್ ಕಾಂಬಿನೇಷನ್ನ ಯೂಸ್ ಮಾಡಬೇಕಾಗತ್ತೆ. ಮತ್ತು ಕೆರೆ, ನದಿ ದಂಡೆ ಮೇಲೆ ಮೇಯೋ ದನಕರುಗಳಿಗೆ, ಕುರುಗಳಿಗೆ ಆಕ್ಸಿಕ್ಲೋಸೈಡ್ ಇರೋ ಕಾಂಬಿನೇಷನ್ನ ಯೂಸ್ ಮಾಡಬೇಕು. ಮತ್ತು ನಿಮ್ಮ ದನಕ್ಕೆ ಜಂತಿನ ಜೊತೆ ಬಾಡಿ ಮೇಲೆ ಹೇನುಗಳಿದ್ದರೆ ಐವರ್ಮೆಕ್ಟಿನ್ ಇರೋ ಕಾಂಬಿನೇಷನ್ ಬೆಸ್ಟು. ನಮ್ಮ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.